ಸಂಗೀತ ಅವರು ಕಣ್ಣಿನ ಎಫೆಕ್ಟ್ ಆದ್ಮೇಲೆ ಸ್ವಲ್ಪ ಬದಲಾದ್ರ ಅಂತ ಅನ್ಸುತ್ತೆ. ಅದರಲ್ಲೂ ಇತ್ತೀಚೆಗೆ ಬಿಗ್ ಬಾಸ್ ಇನ್ನೇನು ಫಿನಾಲೆ ಹತ್ರ ಬಂತು ಅಂತ ಅಂದಾಗ ಅವರು ತುಂಬಾ ಬದಲಾಗಿದ್ದಾರೆ ಅಂತ ಅನ್ಸೋಕೆ ಶುರುವಾಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಎಲ್ರೂ ಚೆನ್ನಾಗಿ ಬೆರೀತಿದ್ದಾರೆ. ಅದನ್ನ ಮುಂಚೆನೆ ಮಾಡ್ಬೋದಾಗಿತ್ತಲ್ವಾ, ಎಲ್ರ ಜೊತೆ ಚೆನ್ನಾಗಿ ಬೆರಿಬಹುದಾಗಿತ್ತು. ಅವಾಗ್ಲೂ ಅವಕಾಶಗಳಿತ್ತು. ಮತ್ತೆ ಯಾರು ಅವ್ರನ್ನ ಟೀಮ್ಗೆ ಬರಬೇಡ ಅಂತಾನು ಹೇಳಿಲ್ಲ, ಅವರೇ ಒಂದು ಟೀಮ್ ಕಟ್ಕೊಂಡಿದ್ರು. ಸೊ ಎಲ್ಲೋ ಒಂದ್ ಕಡೆ ಇದು ಸ್ಟ್ರಾಟಜಿ ಅಂತ ಅನ್ಸುತ್ತೆ. ಸ್ಟ್ರಾಟಜಿ ಅಲ್ಲ, ಆಕ್ಚುಲಿ ಒಂದು ರೌಂಡ್ ಆಗತ್ತೆ, ಫ್ಯಾಮಿಲೀಸ್ ಬರೋ ರೌಂಡ್ ಅಂತ. ಆ ಫ್ಯಾಮಿಲಿ ರೌಂಡ್ ಅಲ್ಲಿ ಆಕ್ಚುಲಿ ಎಲ್ಲರೂ ಚೇಂಜ್ ಆದ್ವಿ. ಲೈಕ್ ಎಲ್ಲರೂ ಬಂದು ಹೇಳ್ತಾ ಇದ್ದಿದ್ದು, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಈಗ ನನ್ನ ಮಗಳನ್ನ ಅನ್ಬೇಡಪ್ಪ, ನನ್ನ ಮಗನ ಅನ್ಬೇಡ, ನನ್ನ ತಂಗಿನ ಅನ್ಬೇಡ ಅಂತ ಯಾರಾದ್ರೂ ಮಾತಾಡ್ತಾರೆ. ಬಟ್ ಯಾವ ಫ್ಯಾಮಿಲಿ ಬಂದವರು ಯಾರು ಹಾಗೆ ಹೇಳಲಿಲ್ಲ. ಎಲ್ಲರೂ ಆಟ ಆಡ್ತಿದ್ದೀರಾ, ಇದೊಂದು ಗೇಮು, ಯಾಕೆ ಸಿಟ್ ಮಾಡ್ಕೋತೀರಾ. ಅವರು ಅಲ್ಲಲ್ಲಿ ನಡೆದಂಥ ಜಗಳಗಳನ್ನ ಕಾಂಪ್ರಮೈಸ್ ಮಾಡಿ ಹೋದ್ರು ಫ್ಯಾಮಿಲೀಸ್ ಬಂದಾಗ. ಅದೇ ವಿಷಯ ಸಂಗೀತದಲ್ಲೂ ನಡೆದಿದ್ದು. ಮನೆಯವ್ರು ಬಂದು ಮೈಕಲ್ಗೂ ಸಂಗೀತಗ ಆದಾಗ ಅವ್ರ ತಾಯಿ ಬಂದು ಹೇಳ್ತಾ ಇದ್ರು, ಯಾವ ಥರ ಆಗಬಾರ್ದು, ನೀವೆಲ್ಲ ದೊಡ್ಡವರು ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದೀರಲ್ಲ ಅಂತ. ಸೊ ಐ ಫೆಲ್ಟ್ ಸಮ್ವೇರ್ ಎಲ್ಲರೂ ಆ ಟೈಮಲ್ಲಿ ಚೇಂಜ್ ಆದ್ರು ಅಂತ. ಅಯ್ಯೋ ನಾವು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀವೇನೋ, ಹಾಗೆ ಮಾಡಬಾರ್ದು ಅಂತ. ಸಂಗೀತ ಕೂಡ ಆಗ ಸ್ವಲ್ಪ. ಆ್ಯಂಡ್ ಇನ್ನೊಂದೇನಾಯ್ತು ಅಂದರೆ, ನಾನು ಅವ್ರಿಗೆ ಒಂದ್ಸಲ ಕಳಪೆ ಕೊಟ್ಟಿದ್ದೆ. ನಂಗೆ ತುಂಬ ಬೇಜಾರಾದಂಥ ವಿಷಯ ಅದು, ಕಳಪೆ ಕೊಟ್ಟಾಗ. ಬಟ್ ಬೇರೆ ದಾರಿ ಇಲ್ಲ, ನಾನು ಸುಳ್ಳು ಹೇಳೋಕ್ಕಾಗೋದಿಲ್ಲ. ನನಗದೇ ನನ್ನ ಮನಸ್ಸಿಗೆ ಹಿಡಿಸ್ತಾ ಇರಲಿಲ್ಲ ಸುಳ್ಳು ಹೇಳಿದಿದ್ರೆ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಹೋಗಿ ಅವ್ರ ಹತ್ರ ಕೂತು ಮಾತಾಡಿ, ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾನು ಎಮೋಷ್ನಲ್ ಆಗ್ಬಿಟ್ಟೆ. ಅವ್ರನ್ನ ಜೈಲಿಗೆ ಅಷ್ಟು ಜನ ಓಟ್ ಹಾಕಿದ್ರು, ಇಡೀ ಮನೆ ಹಾಕಿದ್ರು. ಬಟ್ ನನಗೆ ಅದೆಲ್ಲ ಅನಿಸ್ಲಿಲ್ಲ. ನಾನು ಓಟ್ ಹಾಕಿದ್ದೆ, ನಂಗೆ ಸ್ವಲ್ಪ ಹರ್ಟ್ ಆಯಿತು. ಅಯ್ಯೋ ಬೇಜಾರಾಗ್ತಿದೆ ಅಂತ ಹೋಗಿ ಕೂತು ಮಾತಾಡಿದೆ. ಆವಾಗ ಹೇಳಿದ್ರು, ಯಾಕೆ ಮ್ಯಾಮ್ ನೀವು ಏನು ಅಂತ. ಸುಮಾರು ಹೊತ್ತು ಮಾತಾಡಿದೆ ನಾನು. ನಿಮ್ಮಲ್ಲಿ ಈ ಥರದ್ದು ಅನ್ನಿಸ್ತಾ ಇದೆ, ಎಲ್ರಿಗೂ ಈ ಥರ ಆಗ್ತಾ ಇದೆ, ನೀವು ಚೇಂಜ್ ಆದರೆ ಯು ಕ್ಯಾನ್ ಬಿ ಅ ಬೆಟರ್ ಪರ್ಸನ್ ಅಂತ ನನಗೆ ಅನ್ನಿಸ್ತಾ ಇದೆ. ಜಸ್ಟ್ ಟ್ರೈ. ಇದು ನಾನು ಅಡ್ವೈಸ್ ಅಂತ ಹೇಳಲ್ಲ, ಬಿಕಾಸ್ ಇಟ್ಸ್ ಜಸ್ಟ್ ಅನ್ ಕನ್ಸರ್ನ್ ಅಲ್ಲಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಬಿಕಾಸ್ ಐ ಲೈಕ್ ಯು, ನನಗಿಷ್ಟ ನೀವು ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ ಅಂತ. ಅದೆಲ್ಲ ಅವ್ರ ತಲೆಗೆ ಹಾಕೊಂಡು ಹೇಳಿದ್ರು ಕೂಡ. ಆಯಿತು ಮ್ಯಾಮ್, ನೀವು ಹೇಳಿದ್ದು ನಾನು ಯೋಚನೆ ಮಾಡ್ತೀನಿ, ಅಲ್ಲಿ ಅದನ್ನು ಟ್ರೈ ಮಾಡ್ತೀನಿ ಅಂತ. ಅದಾದಮೇಲೆ ಫ್ಯಾಮಿಲಿ ರೌಂಡ್ ಎಲ್ಲ ಬಂತು. ಸೊ ಪ್ರಾಬಬ್ಲಿ ಅದೆಲ್ಲ ಮೇಡ್ ಹರ್ ಚೇಂಜ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇನೋ ಅಂತ ನನಗನ್ಸುತ್ತೆ. ಸಂಗೀತ ಅವರು ಅವ್ರಿಗೆ ಟಾಸ್ಕ್ ಆಡೋದಕ್ಕೆ ಅವಕಾಶ ಕೊಡದೇ ಇದ್ದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಈ ಮನೇಲಿ ಹುಡುಗಿರು ಯಾರು ವಿನ್ ಆಗ್ತಾ ಇಲ್ಲ, ಇಲ್ಲಿವರೆಗೂ ಒಬ್ಬರೇ ವಿನ್ ಆಗಿರೋದು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಟಾಸ್ಕ್ ಚೇಂಜ್ ಆಗ್ತಿದ್ದಾಗೆ ಅವ್ರಿಗೆ ಬರುತ್ತೆ ಆಯ್ಕೆ ಮಾಡ್ಕೊಳ್ಳೋ ವಿಚಾರ ಬಂದಾಗ. ಆಗ ತನಿಷಾನ ಆಯ್ಕೆ ಮಾಡಲ್ಲ ಅವರು. ಅವಾಗ ತನಿಷಾ ಅವರು ಇದೇ ಹೇಳ್ತಾರೆ, ನೀವು ಆ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಈಗ ನನ್ನನ್ನು ಆಚೆಗೆ ಇಟ್ಟಿರೋದು ಎಷ್ಟು ಸರಿ ಅಂತ. ಎಲ್ಲೋ ಒಂದು ಕಡೆ ಸಂಗೀತ ಅವ್ರಿಗೆ ಏನಾದರೂ ಅವಕಾಶ ಸಿಗದೇ ಇದ್ದಾಗ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಆದರೆ ಆ ಸ್ಟೇಟ್ಮೆಂಟ್ನ ಅವರು ಫಾಲೋ ಮಾಡಲ್ಲ ಅಂತ ಅನ್ಸುತ್ತೆ. ಸಂಗೀತದು ಒಂದೇನಂದ್ರೆ, ಅವರೇ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಶೀಸ್ ಎಕ್ಸ್ಟ್ರೀಮ್. ಒಂದು ಈ ಎಕ್ಸ್ಟ್ರೀಮ್ ಇರುತ್ತೆ, ಇಲ್ಲ ಒಂದು ಈ ಎಕ್ಸ್ಟ್ರೀಮ್ ಇರುತ್ತೆ. ಒಳ್ಳೆಯವರು ಅಂದರೆ ತುಂಬ ಒಳ್ಳೆಯವರು, ಅಗ್ರೆಸಿವ್ ಅಥವಾ ಕೋಪ ಮಾಡ್ಕೊಳ್ಳೋದು ಅಂದರೆ ಈ ಎಕ್ಸ್ಟ್ರೀಮ್ ಇರುತ್ತೆ. ಸೊ ಸ್ಟೇಟ್ಮೆಂಟ್ಸು ಕೆಲವೊಂದ್ಸಲ ಬಂದ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ, ಅಲ್ಲಿ ಚೂಸ್ ಮಾಡಬೇಕು ಅಂತ ಬಂದಾಗ ನಾವು ಸೂಕ್ತವಾದ ಕಾರಣಗಳು ಕೊಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ಕಾರಣ ಕೊಡಬೇಕಾಗತ್ತೆ. ಆ ಕಾರಣ ನಮ್ಮಲ್ಲಿ ಇಲ್ಲ ಅಂದಾಗ ನಮಗೆ ಬೇರೆ ಆಪ್ಷನ್ ಇಲ್ಲ, ಒಂದು ಹುಡುಗನ್ಗೆ ಹೋಗ್ತೀವಿ ನಾವು. ಆ್ಯಂಡ್ ಮೋರ್ ಓವರ್ ನಾನು ಒಂದು ಹೇಳೋದೇನೆಂದರೆ, ಇಲ್ಲ ಹುಡುಗ ಹುಡುಗಿ ಅನ್ನೋದು ಬರೋದಿಲ್ಲ. ಬಿಗ್ ಬಾಸ್ ಎಲ್ಲರೂ ಒಂದೇನೆ. ಈಗ ನಾನು ಸೀನಿಯರ್, ಅವ್ರು ಜೂನಿಯರ್, ಅಥವಾ ಅವ್ರು ಸೀನಿಯರ್ ನಾನು ಜೂನಿಯರ್ ಅನ್ನೋದೆಲ್ಲ ಬರೋದಿಲ್ಲ. ಆ ಮನೆ ಒಳಗೆ ಬಂದಮೇಲೆ ಎಲ್ಲರೂ ಒಂದೇನೆ. ಹಾಗಾಗಿ ಮೇ ಬಿ ಆ ಮಾತಾಡೋ ಬರ್ಸದ ಆ ಫ್ಲೋ ಅಲ್ಲಿ ಹೇಳ್ಬಿಟ್ಟಿರಬಹುದು. ಬಟ್ ಸೂಕ್ತ ಕಾರಣ ಅಂತ ಕೊಡಬೇಕಾದ್ರೆ, ಯಾಕೆಂದ್ರೆ ಬಿಗ್ ಬಾಸ್ ಒಪ್ಪಲ್ಲ. ನೀವು ಕರೆಕ್ಟ್ ಕಾರಣ ಕೊಡದೆ ಹೋದ್ರೆ ಅವ್ರು ಒಪ್ಪಲ್ಲ, ಕೇಳ್ತಾರೆ, ಇಲ್ಲ ಇದು ಕರೆಕ್ಟ್ ಇಲ್ಲ, ಕಾರಣ ನೀವು ಕರೆಕ್ಟಾಗಿ ಕೊಡಿ, ಸೂಕ್ತವಾದ ಕಾರಣ ಕೊಡಿ ಅಂತ. ಸೊ ಪ್ರಾಬ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಕಾರಣ ಕೊಡಕ್ಕೆ ಆಗದೆ ಇನ್ನೊಂದು ಚಾಯ್ಸ್ ಹೋಗಿರಬಹುದು, ಚೂಸ್ ಮಾಡಿರಬಹುದು. ಬಟ್ ಬೇಕು ಅಂತ ಏನು ಮಾಡ್ದಲ್ಲ ಅದು.